ಜೀವ, ನಿಮ್ಮಪ್ಪನಿಗೆ ಈ ವಿಷಯ ಎಲ್ಲ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರು ಎಲ್ಲಿ ಟೆನ್ಷನ್ ತೊಗೊಂಡ್ಬಿಡ್ತಾರೋ ಅನ್ನೋ ಭಯ. ಸೆಮಿನಾರು ಅಂತ ಹೋಗಿದ್ದಾರೆ, ಸ್ವಲ್ಪ ಆರೋಗ್ಯನೂ ಸರಿಗಿಲ್ಲ. ಇನ್ನು ಇದನ್ನೇ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಏನು ಮಾಡೋದು ಅಂತ. ಬೇಡಮ್ಮ, ಇದ್ರ ಬಗ್ಗೆ ಎಲ್ಲ ಅಪ್ಪಂಗೆ ಹೇಳೋದು ಬೇಡ. ಸುಮ್ಮನೆ ಟೆನ್ಷನ್ ಮಾಡ್ಕೋತಾರ ಆಮೇಲೆ. ಆಹಾ, ಏನು ಚೆನ್ನಾಗಿ ಹೇಳ್ತೀಯ ನೋಡು. ನಿಮ್ಮಪ್ಪಂಗೆ ಮಾತ್ರ ಏನೂ ಟೆನ್ಷನ್ ಕೊಡಬಾರ್ದು. ಇಲ್ಲ ಅಮ್ಮ ಕೂತ್ಕೊಂಡು ಎಲ್ಲ ಟೆನ್ಷನ್ ತಗೊಳ್ಳೋದು ಓಕೆ ಅಲ್ವಾ? ಅಮ್ಮ, ನಾನು ಹಾಗೆಲ್ಲ ಹೇಳಿದ್ದು, ನೀನೇನು ಅನ್ಕೋಬೇಡ. ಇರಲಿ ಬಿಡು, ನಾನು ಮಾತಿಗೆ ಹೇಳಿದ್ದು. ಆದರೆ ಈ ಒಂದು ವಿಷಯ ಮಾತ್ರ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ಏನಮ್ಮ? JD ಬ್ರೋ ಸ್ಟೇಷನಲ್ಲಿದ್ದಾನೆ. ಭೂಮಿಕಾದ್ಕೆ ಹತ್ರ ಕೇಳಿದೆ. ಪೊಲೀಸರು ಎಷ್ಟೇ ವಿಚಾರಣೆ ಮಾಡಿದ್ರು ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾನಂತೆ. ನಿಜವಾಗ್ಲೂ ಈ ಕೆಲಸ ಅವ್ನು ಮಾಡಿಲ್ಲ ಅಂದರೆ ನಾವು ಅವನ ಬಗ್ಗೆ ತಪ್ಪು ತಿಳ್ಕೊಂಡಾಗಲ್ವಾ? ಮಹಿ, ನಾನು ಅವನಿಗೆ ವಾರ್ನಿಂಗ್ ಕೊಡೋದಕ್ಕೆ ಹೋಗಿದ್ದು ಈಗ ಮಾಡಿರೋ ತಪ್ಪಿಂದ ಅಲ್ಲ, ಅಥವಾ ಕೇಸಿಂದ ಅಲ್ಲ. ಇಷ್ಟು ವರ್ಷ ಅವನು ಮಾಡ್ಕೊಬಂದಲ್ಲ, ಅದಕ್ಕೆಲ್ಲ ಸೇರಿ ಅಕ್ಕ ಬಾವ ಮದುವೆ ಆದಾಗ್ಲಿಂದ ಅವನು ಏನೆಲ್ಲ ಮಾಡಿದ. ಅಕ್ಕನ್ನೇ ಸಾಯಿಸೋದು ಕೊಟ್ಟಿದ್ದ, ಮಕ್ಕಳನ್ನೂ ಸಾಯಿಸೋದು ಕೊಟ್ಟಿದ್ದ. ಕೊನೆಗೆ ಅಕ್ಕ ಬಾವನ್ನೇ ದೂರ ಮಾಡ್ದ. ಈಗ ಇತ್ತೀಚೆಗೆ ಮಿಂಚುನ ಕಿಡ್ನಾಪ್ ಮಾಡಿ ಚೈಲ್ಡ್ ಟ್ರಾಫಿಕಿಂಗ್ ಅವ್ರಿಗೆ ಕೊಡೋದಕ್ಕೆ ಹೋದ. ಅಕಸ್ಮಾತ್ ಹಾಗೇನಾದರೂ ಆಗಿದ್ದಿದ್ರೆ ಇವತ್ತು ಮಿಂಚು ನಮ್ಮ ಜೊತೆ ಇರ್ತಾನೆ ಇರಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪನಾದರೂ ಅಂದಾಜಿದೆಯಾ ನಿಮಗೆ? ಏನೋ ಅಕ್ಕ ಬಾವ ಸರಿಯಾದ ಟೈಮ್ಗೆ ಹೋಗಿದ್ದಕ್ಕಾಯ್ತು. ಮಿಂಚು ನಮ್ಮ ಜೊತೆ ಇದ್ದಾಳೆ. ಇಲ್ಲದೆ ಹೋಗಿದ್ದಿದ್ರೆ ಏನು ಬೇಕಾದರೂ ಆಗಿರೋದು. ನಮ್ಮ ಪುಣ್ಯ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು ಅಷ್ಟೇ. ಈ ತಪ್ಪನ್ನು ಅವ್ನು ಮಾಡಿರ್ಬೋದು, ಮಾಡಿಲ್ದೇನೂ ಇರ್ಬೋದು. ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದರೆ ಇಷ್ಟು ವರ್ಷದಿಂದ ಅವ್ನು ಮಾಡ್ಕೊಬಂದಿದ್ದಾನಲ್ಲ ತಪ್ಪುಗಳು, ಅದು ಆ ಒಂದೊಂದು ತಪ್ಪನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಯಾವುದಕ್ಕೂ ಕ್ಷಮೆನೇ ಇಲ್ಲ. ಅವ್ನು ಮಾಡಿರೋ ಒಂದೊಂದು ತಪ್ಪು ತಪ್ಪೇ. ಜೀವ, ನಾನು ಅವನ ಪರವಾಗಿ ಮಾತಾಡ್ತಿಲ್ಲ. ನನಗೆ ಗೊತ್ತು ಮಹಿ, ಇಷ್ಟೆಲ್ಲ ನೋಡಿದ್ಮೇಲೂ ಅವನ ಬಗ್ಗೆ ಅನುಮಾನ ಬರೋದು ತಪ್ಪಿಲ್ಲ ಬಿಡಿ. ಅವನು ಯಾರಿಗೆ ತಾನೇ ಒಳ್ಳೇದು ಮಾಡಿದ್ದಾನೆ? ಒಳ್ಳೆತನ ಅನ್ನೋದೇ ಇಲ್ಲ ಅವನಲ್ಲಿ. ಅಲ್ಲ ಮಹಿ, ಅವನು ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ, ಅಣ್ಣಂಗೆ ಒಳ್ಳೆ ತಮ್ಮ ಆಗಲಿಲ್ಲ, ತಂಗಿಗೆ ಒಳ್ಳೆ ಅಣ್ಣ ಆಗಲಿಲ್ಲ, ಕೊನೆಗೆ ಹೆಂಡತಿಗೆ ಒಳ್ಳೆ ಗಂಡನೂ ಆಗಲಿಲ್ಲ. ಅಂಥವ್ರ ಪರವಾಗಿ ಮಾತಾಡೋದಕ್ಕೆ ಬರಬೇಡ ಮಹಿ, ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಜೀವ, ಜೀವ ಬಾರೋ ಇಲ್ಲಿ. ಅಣ್ಣ, ಇಷ್ಟೊತ್ತಾಯ್ತು, ಎಲ್ಲೋಗಿದೆ? ಹೇಳ್ತೀನಮ್ಮ, ಇರು. ಸಿಸ್ಟರ್, ನನಗೆ ಗೊತ್ತಿರೋ ಎಲ್ಲ ಲಿಂಕನ್ನು ವಿಚಾರಿಸಿದೆ. ಜಯದೇವೇ ಬಾಂಬ್ ಪ್ಲಾಂಟ್ ಮಾಡಿದೆ ಅನ್ನೋದು ಎಲ್ಲೂ ಗಟ್ಟಿ ಪ್ರೂಫ್ ಇಲ್ಲ. ಪೊಲೀಸ್ನವ್ರಿಗೂ ಡೈರೆಕ್ಟಾಗಿ ಇವನ ಬಗ್ಗೆ ಸಾಕ್ಷಿ ಸಿಗ್ತಾ ಇಲ್ಲ. ಅದಕ್ಕೆ ಎಲ್ಲ ಆ್ಯಂಗಲಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಸಿಸ್ಟರ್, ಅವತ್ತವನು ಹೇಳ್ತಿದ್ನಲ್ಲ, ನಾನು ಮಾಡಲಿಲ್ಲ ಅಂತ, ನಾನು ತಪ್ಪೇ ಮಾಡಿಲ್ಲ ಅಂತ. ಆವಾಗ ನಮಗದು ನಾಟಕ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ನಾವೆಲ್ಲಿ ತಪ್ಪು ಹೆಜ್ಜೆ ಇಡ್ತಿದ್ದೀವೋ ಅಂತ ಅನುಮಾನ ಶುರುವಾಗಿದೆ. ಅಣ್ಣ, ಅವನು ಮಾಡಿದ್ದಿದ್ದು ಒಂದೇ ಕ್ರೈಮಾ ಇಲ್ವಲ್ಲ? ಇಷ್ಟು ವರ್ಷದಿಂದ ಅವನು ಮಾಡಿದ ಪಾಪಗಳಿಗೆ ಲೆಕ್ಕನೇ ಇಲ್ಲ. ಅದೆಲ್ಲ ಸೇರಿಸಿ ಅನುಭವಿಸ್ಲಿ ಬಿಡು. ಸಿಸ್ಟರ್, ಅದೇ ನನಗೆ ಭಯ ಆಗ್ತಾ ಇರೋದು. ನೋಡು ಸಿಸ್ಟರ್, ಈ ಕೇಸಲ್ಲಿ ಅವನು ತಪ್ಪಿತಸ್ಥನೋ ನಿರಪರಾಧಿನೋ ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾಡದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಅಂತ ಅವನ ತಲೆಗೆ ಬಂದುಬಿಟ್ರೆ ಅವನ ಮನಸ್ಸು ಇನ್ನೂ ಡೇಂಜರಸ್ ಆಗುತ್ತೆ ಸಿಸ್ಟರ್. ಅದು ನನಗೆ ಭಯ. ಅವನು ಗಾಯಗೊಂಡಿರೋ ಹಾವು, ಒಳಗಿದ್ದಷ್ಟು ದಿನ ನಾವು ಸೇಫ್. ಒಂದು ಸರ್ತಿ ಹೊರಗೆ ಬಂದ ಅಂತ ಇಟ್ಕೋ, ಯಾರ ಮೇಲೆ ಏನು ಮಾಡ್ತಾನೋ ಊಹೆ ಮಾಡ್ಕೊಳಕ್ಕಾಗಲ್ಲ. ಸಿಸ್ಟರ್, ಸಾರಿ ಹೇಳಿದ್ನಲ್ಲ, ಈ ಜೈಲು ಶಿಕ್ಷೆಗಿಂತ ಅವನ ಮನಸ್ಸಲ್ಲಿ ಹುಟ್ಟೋ ಸೇಡಿದೆಯಲ್ಲ, ಅದು ತುಂಬ ಭಯಂಕರವಾಗಿರುತ್ತೆ. ಒಂದು ಸರ್ತಿ ಮನುಷ್ಯನ ಮನಸ್ಸಲ್ಲಿ ಸೇಡು ಹುಟ್ಟು ಅಂತ ತಿಳ್ಕೊ, ಅವಾಗ ಯಾರೂ ಕಣ್ಣಿಗೆ ಕಾಣಲ್ಲ, ನ್ಯಾಯ ಅನ್ಯಾಯದ ವಿಮರ್ಶನೆ ಇರಲ್ಲ. ಅವ್ರ ಮನಸ್ಸಲ್ಲಿ ಒಂದೇ ಒಂದು ತುಂಬ ದಟ್ಟವಾಗಿರುತ್ತೆ, ಅದು ಪ್ರತೀಕಾರ. ಅವನು ಒಂದಲ್ಲ ಒಂದಿನ ಹೊರಗೆ ಬಂದೇ ಬರ್ತಾನೆ. ಆಗ ಆ ಮಕ್ಕಳು, ಗೌತಮ್,
ನೀನು ನಿಮಗೆಲ್ಲ ಏನು ಮಾಡ್ತಾನ ಅನ್ನೋ ಭಯ ಸಿಸ್ಟರ್ ಅಷ್ಟೇ. ಅಂದರೆ ಏನು ಮಾಡಬೇಕಾಗಿತ್ತು ಅಣ್ಣ? ಇಷ್ಟು ವರ್ಷ ಅವ್ನು ಮಾಡಿದ್ದೆಲ್ಲ ಮರೆತು ಮನೆಗೆ ಬಾಪ ಅಂತ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ವೆಲ್ಕಮ್ ಮಾಡಬೇಕಾಗಿತ್ತಾ? ನಾನು ನಮ್ಗೆ ಹೇಳ್ತಾ ಇಲ್ಲ ಸಿಸ್ಟರ್. ಮತ್ತೆ ಏನು ಹೇಳ್ತಾ ಇದ್ದೀರಿ? ನೋಡೋಣ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಎಲ್ಲರೂ ಕ್ಷಮಿಸ್ತಾರೆ, ಮತ್ತೆ ತಪ್ಪು ಮಾಡಿದರೆ ಮತ್ತೆ ಕ್ಷಮಿಸ್ತಾರೆ. ಆದರೆ ಪದೇ ಪದೇ ತಪ್ಪು ಮಾಡ್ತಾನೇ ಇದ್ದರೆ ಅದಕ್ಕೆ ಕ್ಷಮೆ ಇರಲ್ಲ ಅಣ್ಣ, ಶಿಕ್ಷೆ ಮಾತ್ರ. ಅಣ್ಣ, ನೀನೊಂದು ಮರೀತಾ ಇದೆಯಾ, ಪೊಲೀಸವರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸತ್ಯ ಇವತ್ತೆಲ್ಲ ನಾಳೆ ಹೊರಗೆ ಬರುತ್ತೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆದರೆ ಅವ್ನು ಮಾಡಿರೋ ಪಾಪಗಳಿಗೆ ಲೆಕ್ಕ ಇನ್ನೂ ಮುಗ್ದಿಲ್ಲ ಅಣ್ಣ. ಈ ಕೇಸಲ್ಲಿ ಇಲ್ಲದೇ ಇದ್ರು ಇನ್ಯಾವುದಾದ್ರೂ ಕೇಸಲ್ಲಿ ಸಿಕ್ಕಾಕೋತಾನೆ, ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಇಷ್ಟು ವರ್ಷ ಎಲ್ಲರ ಬದುಕಲ್ಲೂ ಆಟ ಆಡ್ತಾ ಬಂದಿದ್ದಾನೆ. ಮೊದಲನೇ ಸಲ ಕಾನೂನು ಜೊತೆ ಆಟ ಆಡ್ತಿದ್ದಾನೆ. ಆಟಾಡಲಿ ಅಣ್ಣ, ಆಗ ಅವನಿಗೆ ಅದ್ರ ಬಿಸಿ ಏನು ಅಂತ ಗೊತ್ತಾಗತ್ತೆ. ಸಿಸ್ಟರ್, ಯಾಕೆ ಸಿಸ್ಟರ್ ನಿನ್ನ ಮನಸ್ಸನ್ನು ಇಷ್ಟು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನು ಮಾಡ್ಕೊಂಡಿಲ್ಲ ಅಣ್ಣ, ಕೇಟು ತಿಂದು ತಿಂದು ಅದು ಗಟ್ಟಿಯಾಗ್ಬಿಟ್ಟಿದೆ. ಒಳ್ಳೆಯದು ಕೆಟ್ಟದ್ದು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಇದ್ರ ಬಗ್ಗೆ ಯೋಚನೆ ಮಾಡೋ ಅಂತ ದಾಟ್ಬಿಟ್ಟಿದ್ದೀನಿ ಅಣ್ಣ. ಇನ್ನೇನೇ ಇದ್ರೂ ಅವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಅಲ್ಲ, ಜಯದೇವ್ ಬದಲಾಗಲ್ಲ, ಇವಳು ಹಠ ಬಿಡಲ್ಲ. ಈ ಯುದ್ಧ ಮುಗಿಯೋಷ್ಟರಲ್ಲಿ ಅದು ಎಷ್ಟು ಜನರನ್ನು ಸುಡುತ್ತೋ. ನೀವು ಕೆಲಸ ಮಾಡಿ 11 o'clock ಬಂದ್ಬಿಡಿ. ಹಾಂ ಆನಂದ್ ಬ್ರೋ. ಓಕೆ. ಏಯ್, ಏನೋ ಒಬ್ಬನೇ ಬರ್ತಾ ಇದೆಯಾ? ಇಲ್ಲ ಅಣ್ಣ. ಥ್ಯಾಂಕ್ ಯು ಆನಂದ್ ಬ್ರೋ. ಇವನು ಯಾರೇ ಇವನು? ಗೆಳೆಯ ಇಲ್ಲಿದ್ರೆ ಥ್ಯಾಂಕ್ ಯು ಅಂತಾನೆ. ಆನಂದ್ ಬ್ರೋ, ನಾನು ಥ್ಯಾಂಕ್ ಯು ಹೇಳಲೇಬೇಕು. ನೀವು ಅಕ್ಕಿ ಹತ್ರ ಸ್ಟ್ರೇಟಾಗಿ ಹೇಳಿದ್ರಲ್ಲ, ಬಿಗ್ ಬ್ರೋನ ಕರ್ಕೊಂಡು ಸೀದಾ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಏ ಸೂಪರ್. ಇನ್ಫ್ಯಾಕ್ಟ್ ನಾನೇ ಅದಕ್ಕೆ ಹೇಳೋಣ ಅಂತಿದ್ದೆ, ಯಾವುದಕ್ಕೂ ಒಂದು ಸರ್ತಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡಿ, ಒಂದು ಫುಲ್ ಬಾಡಿ ಚೆಕಪ್ ಆಗಿಬಿಡ್ಲಿ ಅಂತ. ಆನಂದ್ ಬ್ರೋ, ಫುಲ್ ಬಾಡಿ ಚೆಕಪ್ಪ? ಹಾಂ ಆನಂದ್ ಬ್ರೋ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಬಿಗ್ ಬ್ರೋಗೆ ಏನೂ ಆಗಿರಲ್ಲ, ಅವನು ಜಸ್ಟ್ ಜನರಲ್ ಚೆಕಪ್ಗೆ ಹೋಗಿರೋದು. ಸೊ ಡೋಂಟ್ ವರಿ. ಅಲ್ಲ, ಏನು ಆಗಲ್ಲ ಗೊತ್ತು, ನಮ್ಮ ಸಮಾಧಾನಕ್ಕೆ ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತ. ಏನೋ ಗೊತ್ತಿಲ್ಲ ಪಾರ್ಥ, ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಕಣೋ. ಏನೋ ಒಂಥರ ಸಂಕಟ, ಟೆನ್ಷನ್ನು. ಏನು ಗೊತ್ತಾ ಪಾರ್ಥ, ಅದಕ್ಕೆ ಒಂದು ಸ್ವಲ್ಪ ದಿವಸ ಅವನಿಂದ ದೂರ ಆಗ್ಬಿಟ್ಟಿದ್ರಲ್ಲ, ಆಗ ಇವನ ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನನೇ ಕೊಡ್ತಿರ್ಲಿಲ್ಲ. ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಕೆಲಸ ಜವಾಬ್ದಾರಿ, ಅದಕ್ಕೇನು ಹುಡುಕೋದು ಇದೇ ಆಗ್ಬಿಟ್ಟಿತ್ತು. ಅದೇ ಟೆನ್ಷನ್ನು, ಇಲ್ಲ ಅವನ ಆರೋಗ್ಯ ಕೈ ಕೊಡುತ್ತೋ ಅಂತ. ಚೆನ್ನಾಗಿರ್ಬೇಕು ಅಷ್ಟೇ ಕಣೋ. ಆನಂದ್ ಬ್ರೋ, ಡೋಂಟ್ ವರಿ, ಬಿಗ್ ಬ್ರೋ ಚೆನ್ನಾಗಿರ್ತಾನೆ. ಚೆನ್ನಾಗಿದ್ದೇ ಇರ್ತಾನಪ್ಪ, ದೇವರಂತ ಮನುಷ್ಯ, ಅವನು ಚೆನ್ನಾಗಿಲ್ಲದೆ ಇರ್ತಾನ? ಏನು ಗೊತ್ತಾ, ನಾನು ಅವನು ರಕ್ತ ಹಂಚ್ಕೊಂಡು ಹುಟ್ಟದೇ ಇರ್ಬೋದು, ಆದರೂ ಏನೋ ಒಂಥರ ನನಗೂ ಅವನಿಗೂ ಅವಿನಾಭಾವ ಸಂಬಂಧ ಕಣೋ.